ಹಾಯ್, ವೆಲ್ಕಮ್ ಬ್ಯಾಕ್ ಟು ಗಾಯತ್ರಿ ಪಾಕಶಾಲಾ. ಇವತ್ತು ನಾವು ಮಾಡ್ಕೊಳ್ಳೋಣ ರಾಗಿ ಒತ್ತು ಶಾವಿಗೆ ಮತ್ತು ಕಾಯಿ ಹಾಲು. ರಾಗಿ ಐರನ್ ಮತ್ತು ವಿಟಮಿನ್ ರಿಚ್ ಫುಡ್ ಆಗಿರೋದ್ರಿಂದ ನಿಮ್ಮ ಹೆಲ್ತ್ಗೂ ಒಳ್ಳೆಯದು, ಟೇಸ್ಟ್ ವೈಸಲ್ಲೂ ತುಂಬ ಚೆನ್ನಾಗಿರುತ್ತೆ. ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಒಂದು ಪಾತ್ರೆಯಲ್ಲಿ ಅಳತೆ ಮಾಡಿ ನೀರಿಟ್ಕೊಳ್ಳಿ. ಅದಕ್ಕೆ ತಕ್ಕನಾದಷ್ಟು ಹಸಿಟ್ಟು ಹಾಕ್ಕೊಂಡು ಉಪ್ಪು ಬರೋವರೆಗೂ ವೆಯ್ಟ್ ಮಾಡಿ, ನೀರಿನ ಪ್ರಮಾಣಕ್ಕೆ ತಕ್ಕಂತೆ ಹಸಿಟ್ಟು ಹಾಕ್ಕೊಂಡು ಕುದಿಸಿ ಮುದ್ದೆ ತಿರುವಕ್ಕೆ ಸ್ಟಾರ್ಟ್ ಮಾಡೋಣ. ಮುದ್ದೆನ ಒಂದು ಸ್ವಲ್ಪನೂ ಗಂಟಿಲ್ದಿರಂಗೆ ತಿರುಗಿಕೊಂಡ್ರೆ ಶಾವಿಗೆ ಕೂಡ ಅಷ್ಟೇ ಮೃದುವಾಗಿ ಟೇಸ್ಟಿಯಾಗಿ ಬರುತ್ತೆ. ಗಂಟಿಲ್ದಿರೋ ಥರ ಚೆನ್ನಾಗಿ ಮುದ್ದೆನ ತಿರುವಿ ರೆಡಿ ಮಾಡಿಕೊಂಡು ಉಂಡೆ ಮಾಡಿಕೊಂಡು ಇಟ್ಕೊಳ್ಳೋಣ. ನಮ್ಮ ಮನೇಲಿ ಈ ಥರ ಮರದ ಶಾವಿಗೆ ಹೋಳಿದೆ. ನಿಮ್ಮ ಮನೇಲಿ ನೀವು ಚಕ್ಲಿ ಹೋಳು ಅಥವಾ ಕಲ್ಲೋಳು ಯಾವುದ್ರಲ್ಲಿ ಬೇಕಾದ್ರೂ ಯೂಸ್ ಮಾಡಿಕೊಂಡು ಶಾವಿಗೆನ ಹೊತ್ಕೋಬೋದು. ಮರದ ಶಾವಿಗೆಗಳಲ್ಲಿ ಒಂದು ಎಕ್ಸ್ಟ್ರಾ ಟೇಸ್ಟು. ರೆಡಿ ಮಾಡ್ಕೊಂಡಿರೋ ಮುದ್ದೆನ ಉಂಡೆನ ಈ ಶಾವಿಗೆ ಹೋಳಲ್ಲಿ ಹಾಕ್ಕೊಂಡು ಹೊತ್ಕೊಳ್ಳೋಣ ಬನ್ನಿ. ಈ ರಾಗಿ ಶಾವಿಗೆ ನಮ್ಮ ಕರ್ನಾಟಕದ ಸಾಂಪ್ರದಾಯ ಅಡುಗೆ. ಈ ಟೇಸ್ಟ್ ಮುಂದೆ ಯಾವ ಪಿಜ್ಜಾ, ಯಾವ ಬರ್ಗರು ಯಾವುದು ಬೇಡ. ಮಾಡಿಕೊಂಡು ತಿಂದು ನೀವು ಟೇಸ್ಟ್ ನೋಡಿದ ಮೇಲೆ ವಾರ ವಾರ ಖಂಡಿತ ಮಾಡೇ ಮಾಡ್ತೀರ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಶಾವಿಗೆ ಅಂದರೆ. ಈ ಥರ ಉದ್ರಾಗಿ ಬರಬೇಕು ಅಂದರೆ ನೀವು ಸ್ವಲ್ಪ ಮುದ್ದೆನ ಗಟ್ಟಿಯಾಗಿ ಮಾಡ್ಕೊಳ್ಳಿ. ತೆಳುವಾಗಿ ಮಾಡಿಕೊಂಡ್ರೆ ಹಾಗಾಗಿ ಅಂಟಾಗುತ್ತೆ. ಗಟ್ಟಿಯಾಗಿ ಮಾಡಿಕೊಂಡ್ರೆ ಈ ಥರ ಉದ್ರಾಗಿ ಬರುತ್ತೆ. ಶಾವಿಗೆ ರೆಡಿ ಆದಮೇಲೆ ನೆಕ್ಸ್ಟು ಅದಕ್ಕೆ ನೆಂಚ್ಕೊಳ್ಳೋಕ್ಕೆ ಕಾಯಿ ರಸ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಕಾಯಿ ರಸಕ್ಕೆ ಕಾಯಿ ತುರಿ ತುರ್ಕೊಳ್ಳೋಣ. 4ರಿಂದ 5 ಏಲಕ್ಕಿ ಪುಡಿ ಮಾಡ್ಕೊಳ್ಳೋಣ. ಏಲಕ್ಕಿನ ಬರೀ ಸ್ಮೆಲ್ಲಿಗೋಸ್ಕರ ಅಲ್ಲ, ನೀಟಾಗಿ ಊಟ ತಿಂದಿರೋದೆಲ್ಲ ಜೀರ್ಣ ಆಗಲಿ ಅಂತ ಕೂಡ ಏಲಕ್ಕಿನ ಬಳಸ್ತೀವಿ. ಬೆಲ್ಲ, ಕಾಯಿ ತುರಿ, ಏಲಕ್ಕಿ ಎಲ್ಲ ರೆಡಿ ಆದಮೇಲೆ ನೀವು ಕಾಯಲ್ಲೇ ಬಳಸಬೇಕು ಅಂತ ಏನಿಲ್ಲ. ನಿಮಗೆ ಸ್ವೀಟ್ ಇಷ್ಟ ಆಗಿಲ್ಲ, ಖಾರ ತಿಂತೀವಿ ಅಂದರೆ ನೀವು ಚಿಕನ್ ಸಾಂಬಾರು, ಮಿಕ್ಕಿದ ಬೇಳೆ ಸಾಂಬಾರು, ಇನ್ನೂ ಎಕ್ಸ್ಟ್ರಾ ಯಾವ ಸೈಡ್ ಬೇಕಾದರೂ ಮಾಡ್ಕೋಬೋದು. ಇಲ್ಲಿ ನಾನು ಕಾಯಲ್ಲಿ ಮಾಡ್ತಾಯಿದ್ದೀನಿ. ಕಾಯಲ್ಲಿ ಮಾಡೋದ್ರಿಂದ ರಾಗಿ ಶಾವಿಗೆಗೆ ಕಾಯಿ ಹಾಲು ನೆಂಚ್ಕೊಂಡು ತಿನ್ನೋದ್ರಿಂದ ಎದೆ ನೋವಿಗೆ, ಹೆಲ್ತ್ಗೆ ತುಂಬ ಒಳ್ಳೆಯದು. ಅಲ್ಲಿ ಐರನ್, ವಿಟಮಿನ್ಸ್ ಇರೋದ್ರಿಂದ ನಿಮಗೆ ಕಾಯಿ ಹಾಲು ಮತ್ತು ರಾಗಿ ಶಾವಿಗೆ ಎರಡೂ ಒಟ್ಟಿಗೆ ತಿಂದರೆ ಆರೋಗ್ಯದ ಬೆನಿಫಿಟ್ ಜಾಸ್ತಿ ಇದೆ. ನಾನಿಲ್ಲಿ ಮೇಲೆ ಎಕ್ಸ್ಟ್ರಾ ಫ್ಲೇವರ್ಗೆ ಹುರಿಗಡಲೆ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಕರಿ ಎಳ್ಳು ಪುಡಿ, ಹುಚ್ಚೆಳ್ಳು ಪುಡಿ, ಹುರುಳಿಕಾಳು ಪುಡಿ ಏನು ಬೇಕಾದರೂ ಮಾಡಿಕೊಂಡು ಮೇಲೆ ಎಕ್ಸ್ಟ್ರಾ ಹಾಕ್ಕೋಬೋದು. ಬಟ್ ಹುರಿಗಡಲೆ ಪುಡಿ ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಶಾವಿಗೆ, ಕಾಯಿ ಹಾಲು ಎಲ್ಲ ರೆಡಿ ಆದಮೇಲೆ ಒಂದು ತಟ್ಟೆಗೆ ಶಾವಿಗೆ ಹಾಕ್ಕೊಂಡು ಅದ್ರ ಮೇಲೆ ಒಳ್ಳೆ ಕಾಯಿ ಹಾಲು ಹಾಕ್ಕೊಂಡು ಮೇಲೆ ಟಾಪಿಂಗ್ಸ್ಗೆ ಹುರಿಗಡಲೆ ಪುಡಿ ಹಾಕ್ಕೊಂಡು ತಿಂತಾಯಿದ್ರೆ ಆಹಾ, ಅದ್ರ ಟೇಸ್ಟೇ ಬೇರೆ, ನೆಕ್ಸ್ಟ್ ಲೆವೆಲ್. ತುಂಬ ಈಸಿಯಾಗಿ ಮಾಡ್ಬೋದಂತಾದ ಅಡುಗೆ. ಮಾಡ್ಕೊಳ್ಳಿ. ಆರೋಗ್ಯಕ್ಕಾಗಲಿ ಟೇಸ್ಟಿಗಾಗಲಿ ಯಾವುದಕ್ಕೂ ಕಮ್ಮಿ ಇಲ್ಲ ಈ ರಾಗಿ ಶಾವಿಗೆ, ಕಾಯಿ ಹಾಲು. ಮಾಡ್ಕೊಂಡು ತಿನ್ಕೊಂಡು ಹೇಗಿದೆ ಅಂತ ಕಮೆಂಟ್ ಮಾಡಿ, ಎಂಜಾಯ್ ಮಾಡಿ. ಇದೆಲ್ಲ ಅಜ್ಜಿ ತಾತಂದಿರ ಕಾಲದಿಂದ ಬಂದಿರೋದ್ರಿಂದ ಟೇಸ್ಟ್ ಚೆನ್ನಾಗೇ ಇರುತ್ತೆ. ಇವಾಗ ನೀವು ಕಂಡಿಡ್ಕೊಂಡಿರೋ ಪಿಜ್ಜಾ ಬರ್ಗರ್ಗೆಲ್ಲ ಹೋಲಿಸಿದ್ರೆ, ಕಂಪೇರ್ ಮಾಡಿದ್ರೆ ಆ ಟೇಸ್ಟೆಲ್ಲ ಇದ್ರ ಮುಂದೆ ಯಾವ ಲೆಕ್ಕನೂ ಇಲ್ಲ. ನಮ್ಮ ಮನೆಯಲ್ಲಿ ನಮ್ಮ ಅಜ್ಜಿ ಕಲಿಸಿರೋದಿದು ನನಗೆ. ನಿಮಗೆ ಯಾರು ಹೇಳ್ಕೊಟ್ರು ಕಮೆಂಟ್ ಮಾಡಿ.